ಇಷ್ಟೊಂದು ಪಾಸಿಟಿವಿಟಿ ಇಟ್ಕೊಂಡಿರೋದ್ರಿಂದನೇ ಅಂತ ಅನ್ಸುತ್ತೆ. ಮೇ ಬಿ ನಿಮಗೆ ಹೊರಗಡೆನೂ ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ಸ್ ಆಗಿರ್ಬೋದು, ನೆಗೆಟಿವಿಟಿ ಆಗಿರ್ಬೋದು ಸ್ಪ್ರೆಡ್ ಆಗಿಲ್ಲ ನಿಮ್ಮ ಬಗ್ಗೆ. ಸೊ ಹೊರಗಡೆ ಬಂದಮೇಲೆ ಏನು ಅನ್ನಿಸ್ತು ಬಿಗ್ ಬಾಸ್ ಬಗ್ಗೆ? ಒಂದಷ್ಟು ಕೇಳಿರ್ತೀರಾ ಅಂತ ಅನ್ಸುತ್ತೆ ಎಲ್ಲವನ್ನ ಕೂಡ, ಏನೆಲ್ಲ ಆಗ್ತಿದೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ. ಮತ್ತು ಜೊತೆಗೆ ನಿಮ್ಮ ಫ್ಯಾಮಿಲಿ ಏನು ಹೇಳಿದ್ರು, ನಿಮ್ಮ ಮಗ ಸ್ಪೆಷಲಿ ಏನು ಹೇಳಿದ್ರು ನಿಮ್ಮ ಆಟದ ವೈಖರಿ ಬಗ್ಗೆ? ನನ್ನ ಮಗನಿಗೆ ತುಂಬ ಆಸೆ ಇತ್ತು ನಾನು ಗೆದ್ದು ಬರಬೇಕು ಅನ್ನೋದು. ಪಾಪ ಮಕ್ಕಳಿಗೆ ಅದೊಂದು ನಮ್ಮಮ್ಮ ನಮ್ಮಪ್ಪ ಏನೋ ಅಚೀವ್ಮೆಂಟ್ ಮಾಡೋದು ಅವ್ರಿಗೆ ಖುಷಿ, ಅವ್ರಿಗೂ ಒಂದು ಕೂಡ ನಾನು ಮಾಡಬೇಕು ಅನ್ನೋದಿರುತ್ತೇನೋ. ಅವನಿಗೆ ತುಂಬ ಆಸೆ ಇತ್ತು. ಹೋಗುವಾಗಲೇ ಹೇಳಿದ್ದ. ನಾನು ಒಂದನ್ನು ಹೇಳಿದೆ, ಪ್ರಾಕ್ಟಿಕಲ್ ನಾವು ಯೋಚನೆ ಮಾಡಿದಾಗ ನಾವು ನಿಜ ಜೀವನದಲ್ಲಿ ಏನೇ ಆಗಿರಬಹುದು, ಬಟ್ ಅಲ್ಲಿಗೆ ಹೋದಾಗ ಅಲ್ಲಿನ ಸಿಚುವೇಶನ್ಗೆ ತಕ್ಕ ಹಾಗೆ, ಅಲ್ಲಿನ ಒಂದು ಫ್ರಸ್ಟ್ರೇಷನ್ಗೆ ತಕ್ಕ ಹಾಗೆ ಹೊರ ಪ್ರಪಂಚದ ಅರಿವಿರಲ್ಲ ನಮ್ಗೆ. ಎಷ್ಟು ಮಟ್ಟಿಗೆ ಅಂದರೆ ಬೆಳಿಗ್ಗೆ ರಾತ್ರಿ ಗೊತ್ತಾಗ್ತಿರಲಿಲ್ಲ, ಅಂದರೆ ಟೈಮ್ ಗೊತ್ತಾಗಲ್ವಲ್ಲ. ನಾವು ಎಷ್ಟೋ ವರ್ಷಗಳ ಹಿಂದಿನ ಕಾಲದ ಹಾಗೆ ಸೂರ್ಯನ ನೋಡೋದು, ನೆರಳನ್ನು ನೋಡೋದು, ಈಗ 12 ಗಂಟೆ ಆಗಿರ್ಬೋದು, 12 ಗಂಟೆಗೆ 1 ಗಂಟೆ ಆಗಿರ್ಬೋದು, ಆ ಥರ ಯೋಚನೆ ಮಾಡ್ತಾ ಇದ್ದಿದ್ದು. ಸೊ ಅಂಥ ಪರಿಸ್ಥಿತಿನಲ್ಲಿ ಇರಬೇಕಾದ್ರೆ ಒಳಗಡೆ ಏನು ಬೇಕಾದರೂ ಆಗ್ಬೋದು. ನನಗೆ ಸಿಕ್ಕಾಪಟ್ಟೆ ತಾಳ್ಮೆ ಜಾಸ್ತಿ ಅಂತ ನಂಬಿರೋಳು, ಹಾಗೇ ಇರ್ತೀನಿ. ಬಟ್ ಎಲ್ಲೋ ಕಳ್ಕೊಂಬಿಡ್ಬೋದು ಆ ತಾಳ್ಮೆನ. ಆಮೇಲೆ ಈಗ ಎದುರುಗಡೆ ಇರೋರು ಏನೋ ಮಾತಾಡಿದಾಗ ಆ ಫ್ರಸ್ಟ್ರೇಷನಲ್ಲಿ ನಾನೇ ಏನೋ ಕೆಟ್ಟ ಭಾಷೆ ಉಪಯೋಗಿಸ್ಬಿಡ್ಬೋದು, ಕೆಟ್ಟ ಮಾತುಗಳನ್ನ ಆಡ್ಬಿಡ್ಬೋದು, ಅಥವಾ ಇನ್ಯಾರೋ ತುಂಬ ಕ್ಲೋಸ್ ಆಗಿಬಿಡ್ಬೋದು. ಅದು ಹೊರಗಡೆ ಬೇರೆ ರೀತಿಯೇ ಪ್ರೊಜೆಕ್ಟ್ ಆಗ್ಬೋದು. ನಾನು ನಮ್ಮ ಮನೆಯಲ್ಲಿ ಹೇಳಿದ್ದೆ, ಏನಾಗುತ್ತೋ ನನಗೆ ಗೊತ್ತಿಲ್ಲ, ಯಾಕಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ ಬಿಗ್ ಬಾಸ್. ಇಲ್ಲಿ ನಾವು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಅಲ್ಲಿ ಹೆಜ್ಜೆ ಇಟ್ಟ ತಕ್ಷಣ ಅದು ಬೇರೆ ಅದೇ ಪ್ರಪಂಚ. ನೀವು ಒಂದಿನ ಪ್ಲ್ಯಾನ್ ಮಾಡಿ ಆಟಾಡ್ಬೋದು, 2ನೇ ದಿನ ಆಟಾಡ್ಬೋದು, 3ನೇ ದಿನದಿಂದ ತೊಟ್ಟು ಎಲ್ಲ ಮೇಕಪ್ ಕೆಳಗಡೆ ಬಿದ್ದೋಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಹೇಳಿದ್ದೆ, ಅದೇನೇ ಆದರೂ ಅಕಸ್ಮಾತ್ ಆ ಥರ ಆದರೆ, ಯಾಕಂದರೆ ನನಗೆ ನನ್ನ ಪ್ರಯಾರಿಟಿ ನನ್ನ ಫ್ಯಾಮಿಲಿ, ಎಲ್ಲದಕ್ಕಿಂತ ಮುಖ್ಯ ನನ್ನ ಫ್ಯಾಮಿಲಿ. ನನ್ನಿಂದಾಗಿ, ನನ್ನ ಏನೋ ಇಂದಾಗಿ, ನನ್ನ ಆಸೆಯಿಂದಾಗಿ ಅವರಿಗೆಲ್ಲೋ ಹರ್ಟ್ ಆಗಿಬಿಡ್ಬಾರ್ದು. ಯಾಕಂದರೆ ನನ್ನ ಮಗನಿಗಿನ್ನೂ ಮುಂದೆ ತುಂಬ ದೊಡ್ಡ ಜೀವನ ಇದೆ. ನಿಮ್ಮಮ್ಮ ನೋಡಿಲ್ವಾ ಬಿಗ್ ಬಾಸಲ್ಲಿ ಹೆಂಗೆ ಮಾತಾಡಿದ್ಲೋ ಹೆಂಗಿದ್ಲು ಅಂತ ಯಾರೋ ಫ್ರೆಂಡ್ ಹೇಳಿಬಿಟ್ರೆ ಅದೊಂದು ಮನಸ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಆಮೇಲೆ ಇದು ಆ್ಯಕ್ಟಿಂಗ್ ನಂದು ಒಂದು ಜೀವನದ ದಾರಿ ಆದರೆ, ನಮ್ಮದೇ ಕಂಪನಿ ಇದೆ, 4 ಕಂಪ್ನಿಗಳಿದೆ, ಕಂಪ್ನಿಗಳನ್ನ ಬಿಸ್ನೆಸ್ನ ನಡೆಸ್ತೀವಿ. ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಹಲವಾರು ಜನರಿದ್ದಾರೆ. ಅವರು ಇದುವರೆಗೂ ನನ್ನನ್ನು ನೋಡೋ ರೀತಿ ಬೇರೆ ಆಗಿರುತ್ತೆ. ಇವತ್ತಲ್ಲೇನೋ ಹೋಗಿ ಹೆಚ್ಚು ಕಡಿಮೆ ಆಗಿ ಇಮೇಜ್ ಹಾಳು ಮಾಡಿಕೊಂಡು ಇವ್ರಿಗೆ ಬಗ್ಗೆ ಗೊತ್ತಿಲ್ವಾ ಆ ಥರದ್ದೇನಾದರೂ ಆಗಿಬಿಟ್ರೆ, ಅದನ್ನೆಲ್ಲ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಮಾತಾಡಿದೆ. ನನ್ನ ಮಗ ನನ್ನ ಗಂಡ ಹೇಳಿದ್ದಿಷ್ಟೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಾಗ್ಯಶಾಲಿ ಅನಿಸುತ್ತೆ ನನಗೆ ಆ ಥರ ಒಂದು ಫ್ಯಾಮಿಲಿನ ಪಡೆದಿರೋದಕ್ಕೆ. ನಮ್ಮ ಯಜಮಾನರು ಹೇಳಿದರು, ನಾವು ಯಾರನ್ನ ಇಂಪ್ರೆಸ್ ಮಾಡಬೇಕು, ನೀನೇನು ಅನ್ನೋದು ನನಗೆ ಗೊತ್ತು, ನಾನೇನು ಅನ್ನೋದು ನಿನಗೆ ಗೊತ್ತು, ನಾವೇನು ಅನ್ನೋದು ಗೊತ್ತಿರೋರು ನಮ್ಮ ಜೊತೆ ಇರ್ತಾರೆ, ಯಾರ ಜೊತೆ ಇರಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ, ಅವ್ರೇನು ಅಂತ ಗೊತ್ತಾಗುತ್ತೆ, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ರು. ನನ್ನ ಮಗ ಅಷ್ಟೇ, ನೆಗೆಟಿವ್ ಪಾಸಿಟಿವ್ ಹೋಗ್ಬಮ್ಮ, ನನ್ನ ಬಗ್ಗೆ ತಲೆನೇ ಜೆನ್ಸಿ ಥಾಟ್ಸ್ ಅದೆಲ್ಲ. ನಾನು ಅಂದ್ಕೊಂಡೆ, ಓ ಮೈ ಗಾಡ್, ಇಷ್ಟು ಮೆಚ್ಯೂರ ನನ್ನ ಮಗ ಅಂತ. ಆ ಒಂದು ಧೈರ್ಯದಿಂದನೇ ನಾನು ಹೋಗಿದ್ದು.